ನೋಡ್ರಿ, ಯಾವುದೇ ಒಂದು ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಆದಾಗ ಎಲ್ಲ ಸಮಯದಲ್ಲೂ ಎಲ್ಲ ಸರ್ಕಾರಗಳಲ್ಲೂ ಯಾರು ಸಚಿವಾಕಾಂಕ್ಷಿಗಳಿರ್ತಾರೆ ಎಲ್ಲರಿಗೂ ಕೂಡ ಅಕಾಮಡೇಟ್ ಮಾಡೋಕ್ಕಾಗೋದಿಲ್ಲ. ಆಗ ಕೆಲವ್ರಿಗೆ ಅಸಮಾಧಾನ ಆಗೇ ಆಗುತ್ತೆ. ಆದರೆ ಪಕ್ಷದ ತೀರ್ಮಾನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಹೈಕಮಾಂಡ್ ಅವರು ಇರೋ 34 ಸ್ಥಾನಗಳಲ್ಲಿ ಎಲ್ಲರಿಗೂ ಕೂಡ ಅವರು ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಮಾಡಿರ್ತಾರೆ. ಸೊ ಇನ್ನು ಕೆಲವ್ರಿಗೆ ಅಸಮಾಧಾನ ಆದರೂ ಕೂಡ ಅವರು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರಬೇಕು, ಅದನ್ನು ಒಪ್ಕೋಬೇಕು, ಆ ಕೆಲಸ ಮಾಡ್ತಾರೆ. ಮತ್ತು ಪಕ್ಷ ಕೂಡ ಅವ್ರ ಮನವೊಲಿಸೋ ಕೆಲಸ ಮಾಡ್ತಾರೆ. ಯಾಕೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಸಂಪುಟ ವಿಸ್ತರಣೆ ಮಾಡಿದಾಗ ಆಗಲೂ ಕೂಡ ಅಸಮಾಧಾನ ಆಗಿತ್ತು. ಆಗಲೂ ಶ್ರೀನಿವಾಸ್ ಪ್ರಸಾದ್ ಅವರು, ಅಂಬರೀಷ್ ಅವರು, ಇನ್ನೊಂದು ಇಬ್ಬರು ಅಸಮಾಧಾನ ಆದರೂ ಕೂಡ ಆಮೇಲೆ ಅವರು ಇಲ್ಲ ನಾವು ಪಕ್ಷ ಏನು ಹೇಳ್ತೋ ಕೇಳ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬರು ಮಾತ್ರ ರಾಜೀನಾಮೆ ಕೊಟ್ಟು ಮತ್ತೆ ಬೈ ಎಲೆಕ್ಷನ್ ಕೂಡ ಆಗಿತ್ತು ಅವಾಗ. ಸೊ ಅದು ಇತಿಹಾಸ, ಯಾವಾಗಲೂ ಹಂಗೆ ಆಗುತ್ತೆ. ಸರ್, ಮಾದೇವಪ್ಪ ಅವರಿಗೆ ತನ್ವೀರ್ ಸೇಠ್ ಅವ್ರಿಗೆ ಸಿಗದೇ ಇರೋಕ್ಕೆ ಆಕ್ರೋಶ ವ್ಯಕ್ತ ಆಗ್ತಿದೆ. ಮೈಸೂರಿಗೆ 2 ಸಿಗುತ್ತೆ. ಈಗಾಗಲೇ ಹೇಳದ್ನಲ್ಲ, ಯಾರಿಗೆ ಸಚಿವಾಕಾಂಕ್ಷಿಗಳಿಗೆ ಯಾರು ಸಿಕ್ಕಿಲ್ಲ ಅವ್ರಿಗೆ ಅಸಮಾಧಾನ ಇದ್ದೇ ಇರುತ್ತೆ. ಆದರೆ ಮುಂದಿನ ದಿವಸ ಅವರು ಕೂಡ ಕೊನೆಗೆ ಪಕ್ಷದ ಏನು ತೀರ್ಮಾನ ಇರುತ್ತೆ ಅದಕ್ಕೆ ಒಪ್ಕೊಳ್ತಾರೆ. ಪಕ್ಷ ಕೂಡ ಅವ್ರು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ.